ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 46ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಸುಜಿಂಗು ಅದನ್ನ ತಿಂದ್ಮೇಲೆ ಹೇಳ್ತಿರ್ತಾಳೆ, ಇದೇ ಥರನೇ ಟೇಸ್ಟ್ ನನಗೆ ಬೇಕಾಗಿದ್ದು. ನಿಜವಾಗ್ಲೂ ಈ ಪ್ಯಾಲೇಸ್ ಆಚೆ ಇರೋ ಶೆಫ್ಗಳು ತುಂಬಾನೇ ಟ್ಯಾಲೆಂಟೆಡ್ ಇದ್ದಾರೆ. ಅವ್ರ ಕೈಯಲ್ಲೇನೆ ನಿಜವಾಗ್ಲೂ ರಿಯಲ್ ಮ್ಯಾಜಿಕ್ ಇರೋದು. ನಿಜವಾಗ್ಲೂ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ನನ್ ಕನ್ಸಲ್ಲಿ ಇದ್ದಿದ್ದು ಡಿಶ್ ನ ಇವರು ರಿಯಾಲಿಟಿಲಿ ತಂದಿದ್ದಾರೆ. ಆಮೇಲೆ ಅವಳ ಸೇವಕಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಹೋಗು, ಅವ್ರಿಗೆ ಮನ್ಸಿಗೆ ಏನೇನ್ ಇಷ್ಟ ಆಗುತ್ತಲ್ಲ ಅದನ್ನೆಲ್ಲ ಅವ್ರಿಗೆ ಗಿಫ್ಟ್ ಕೊಡು. ಅವರು ಫುಲ್ ಖುಷಿಯಾಗಿರ್ಬೇಕು. ನೀನ್ ಕೊಡೋ ಗಿಫ್ಟ್ ಇಂದ ಅವರಿಗೂ ಅನಿಸ್ಬೇಕು ಮನ್ಸಾರೆ ಮಾಡಿದ್ದು ಡಿಶ್ ಅದು ಅರಮನೆಲೆ ಮಾಡಿದಕ್ಕೆ ಅವ್ರಿಗೆ ನಿಜವಾಗ್ಲೂ ಅಪ್ರಿಶಿಯೇಟ್ ಸಿಕ್ಕಿದೆ ಅಂತ. ಅದಕ್ಕೆ ಅವಳ ಸೇವಕಿ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಗ್ತಾ ಅಲ್ಲಿಂದ ಹೋಗ್ತಿರ್ತಾಳೆ. ಸೂಜಿಂಗ್ ಸೇವಕಿ ಇನ್ನೇನು ಅಲ್ಲಿಂದ ಹೋಗ್ಬೇಕು ಅಂತ ಅವಳು ತಿರುಗಿ ಒಂದೆರಡು ಹೆಜ್ಜೆ ಇಟ್ಟಿರ್ತಾಳೆ ಅಷ್ಟೇ. ಅದೇ ಟೈಮಿಗೆ ಅಲ್ಲಿಗೆ ರಾಣಿ ಡಿ ಬಂದಿರ್ತಾಳೆ. ಇದನ್ನ ನೋಡಿ ಅವಳ ಸೇವಕಿ ಹೇಳ್ತಿರ್ತಾಳೆ, ರಾಣಿ ಡಿ ಅವ್ರು ಬಂದಿದ್ದಾರೆ. ಇಲ್ಲಿ ಅವಳು ಬಂದಿದ ತಕ್ಷಣ ಮೊದಲು ಮಹಾರಾಣಿಗೆ ನಮಸ್ಕಾರ ಮಾಡಿ ಆಮೇಲೆ ಹೇಳ್ತಿರ್ತಾಳೆ, ಮಹಾರಾಣಿ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕಿತ್ತು. ಅದಕ್ಕೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಇಂಪಾರ್ಟೆಂಟ್ ವಿಷಯ ಸ್ವಲ್ಪ ಹೊತ್ತು ವೇಟ್ ಮಾಡುತ್ತೆ, ಮೊದಲು ಹೇಳು ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರಾಣಿ ದಿ ಹೇಳ್ತಿರ್ತಾಳೆ, ಇಲ್ಲ ಇನ್ನ ನೈಟಿನ ಊಟ ಆಗಿಲ್ಲ. ಈ ಮಾತನ್ನ ಕೇಳಿ ಮಹಾರಾಣಿ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ಕರೆಕ್ಟ್ ಟೈಮಿಗೆ ಬಂದಿದ್ಯಾ, ಇಲ್ಲಿ ಕೇಳು, ಇವ್ರಿಗೂ ಒಂದು ಬೌಲು ಫ್ರೈಡ್ ನೂಡಲ್ಸ್ನ ತಗೊಂಡ್ ಬಾ ಅಂತ ಅವಳ ಸೇವಕಿಗೆ ಹೇಳ್ತಿರ್ತಾಳೆ. ಅದಕ್ಕೆ ಅವಳ ಸೇವಕಿ ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಾಳೆ. ಹಂಗಿ ಫ್ರೈಡ್ ನೂಡಲ್ಸ್ನ ತಗೊಂಬಂದು ರಾಣಿ ದ್ಯೋ ಮುಂದೆ ಇಟ್ಟಾಗ ಅವಳು ಮಹಾರಾಣಿನ ಕೇಳ್ತಿರ್ತಾಳೆ, ಮಹಾರಾಣಿ ಇದೇನಿದು ಅಂತ. ಇಲ್ಲಿ ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಜಾಸ್ತಿ ಮಾತಾಡ್ಬೇಡ, ಮೊದಲು ಟೇಸ್ಟ್ ನೋಡು, ಮೊದಲು ತಿನ್ನು. ಇಲ್ಲಿ ಅದಕ್ಕೆ ಮಹಾರಾಣಿ ದಿ ಕೂಡ ಸರಿ ಅನ್ಬಿಟ್ಟು ಅವಳು ತಿಂತಾಳೆ. ಇಲ್ಲಿ ಅವಳು ಇನ್ನೂ ಒಂದೇ ಬೈಟ್ ತಗೊಂಡಿರೋದು. ಇಲ್ಲಿ ಮಹಾರಾಣಿ ಅವಳು ಹೇಳೋದನ್ನೇ ಕಾಯ್ಕೊಂಡು ಕೂತಿರ್ತಾಳೆ. ಅವಳಿಗೂ ಕೂಡ ಆ ಫ್ರೈಡ್ ನೂಡಲ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಿ ಅವಳು ಕತ್ತೆತ್ಬಿಟ್ಟು ಅಂತ ಹೇಳ್ತಿರ್ತಾಳೆ. ಆಗ ಮಹಾರಾಣಿ ಹೇಳ್ತಾಳೆ, ಹೇಗನ್ನಿಸ್ತು, ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರಾಣಿ ದಿ ಹೇಳ್ತಿರ್ತಾಳೆ, ನನ್ನ ಲೈಫಲ್ಲೇ ಇಷ್ಟೊಂದು ಟೇಸ್ಟಿ ಆಗಿರೋ ಡಿಶ್ನ ನಾನು ಯಾವತ್ತೂ ತಿಂದಿಲ್ಲ. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾರೆ, ನೀನು ತಿಂದಿರೋದಕ್ಕೆ ಚಾನ್ಸೇ ಇಲ್ಲ, ಫಸ್ಟ್ ಬಿಸಿ ಬಿಸಿಲೇ ಇದನ್ನ ತಿನ್ನು, ಆಮೇಲೆ ನಾನು ನಿನ್ ಇಂಪಾರ್ಟೆಂಟ್ ವಿಷಯ ಏನಿದೆಯಲ್ಲ ಅದನ್ನ ಕೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ರಾಣಿ ದಿ ಕೂಡ ಸರಿ ಆಯ್ತು ಅಂದ್ಬಿಟ್ಟು ತಿಂತಿರ್ತಾಳೆ. ಅದಕ್ಕೆ ಮಹಾರಾಣಿ ಕೂಡ ಅವಳು ನೂಡಲ್ಸ್ ನ ತಿಂತಿರ್ತಾಳೆ. ಎಲ್ಲ ತಿಂದಾದ್ಮೇಲೆ ರಾಣಿ ದಿ ಹೇಳ್ತಿರ್ತಾಳೆ, ನಾನು ಯಾವತ್ತೂ ಕೂಡ ಈ ತರ ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ, ಒಂದು ಸಿಂಪಲ್ ಆಗಿರೋ ನೂಡಲ್ಸ್ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ. ಮತ್ತೆ ಇದ್ರಲ್ಲಿರೋ ಸೂಪ್ ಕೂಡ ತುಂಬಾನೇ ಲಜೀಸ್ ಆಗಿತ್ತು. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಹಾ ಪಕ್ಕ ಅಂತ. ಆಮೇಲೆ ಒಂದ್ ನಿಮಿಷ ಇರು, ನನ್ಗೆ ಈಗ ನೆನ್ಪಾಯ್ತು, ನೀನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಬಂದಿಯಲ್ಲ. ಅದಕ್ಕೆ ರಾಣಿ ದಿ ಕೂಡ ಸೀರಿಯಸ್ ಆಗ್ತಾ ಹೇಳ್ತಿರ್ತಾಳೆ, ಇದು ವಿಷಯ ಬಂದು ರಾಣಿ ಲಿಯೋ ಅವ್ರ ಬಗ್ಗೆ. ಅವ್ರ ಫ್ಯಾಮಿಲಿಲಿ ಅವ್ರ ತಂದೆ ಮತ್ತೆ ಅವ್ರ ಅಣ್ಣ ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ. ಊರಲ್ಲಿ ಜನಗಳದು ಬೇಕು ಬೇಕು ಅಂತಾನೆ ಕಾಟ ಕೊಟ್ಟು ಟಾರ್ಚರ್ ಕೊಟ್ಟು ಜನಗಳದು ಪ್ರಾಪರ್ಟಿಗಳನ್ನೆಲ್ಲ ಕಿತ್ಕೋತಿದ್ದಾರೆ. ಈ ತರ ಕಿತ್ಕೊಳ್ಳೋದ್ರಲ್ಲಿ ಎಷ್ಟೋ ಜನ ಪಾಪ ಬಡವ್ರದು ಪ್ರಾಣ ಕೂಡ ಹೊರಟೋಯ್ತು. ಸ್ವಲ್ಪ ರಿಚ್ ಇರೋರು ಈ ತರ ಎಲ್ಲ ಟಾರ್ಚರ್ನ ಅನ್ಭವ್ಸಕ್ಕಾಗದೆ ಬಂದು ಮಹಾರಾಜರಿಗೆ ಕಂಪ್ಲೇಂಟ್ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅವ್ರ ಫ್ಯಾಮಿಲಿಗೂ ಕೂಡ ಪ್ರಾಣ ಭಯ ಇದೆ. ಇಲ್ಲಿ ಅದಕ್ಕೆ ಮಹಾರಾಣಿ ಅವಳ ಬೆಳ್ಳಲ್ಲಿ ಭವಿಷ್ಯನ ನೋಡ್ತಿರ್ತಾಳೆ. ಹೀಗೆ ಸ್ವಲ್ಪ ಹೊತ್ತು ನೋಡಿದ್ಮೇಲೆ ಅವಳು ಹೇಳ್ತಾಳೆ, ಅರ್ಜೆಂಟ್ ಆಗಿ ಈಗಲೇ ರಾಜ್ಯದ ದಕ್ಷಿಣ ಮೂಲೆಗೆ ಯಾರನ್ನಾದ್ರೂ ಕಳ್ಸು, ಅಲ್ಲಿನ ವಿಕ್ಟಿಮ್ಗಳನ್ನ ಎಲ್ಲರನ್ನೂ ಕಾಪಾಡೋದಕ್ಕೆ ಹೇಳು, ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟು. ಈಗ ಇದು ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ ಉಳಿವು ಅಳಿವಾಗ ನಿಂತಿದೆ, ಆದಷ್ಟು ಬೇಗ ಮಾಡು ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.